ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾಟ್ ಮಾರ್ಗಿ, ಏನ್ ಹೇಳ್ತಾ ಇದ್ಯಾ ನೀನು? ನಿನಗ್ ಮದ್ವೆನಾ? ಹೌದು ಸರ್, ನಾನು ತುಂಬಾ ವರ್ಷದ ಇಷ್ಟಪಡ್ತಾ ಇದ್ದ ಹುಡುಗನ ಇವಾಗ ಮದ್ವೆ ಆಗ್ತಾ ಇದ್ದೀನಿ. ನಿನಗ್ ಮದ್ವೆನೂ ಆಗುತ್ತಾ? ಸರ್, ಏನ್ ನಿಮ್ಮ ಮಾತಿನ ಅರ್ಥ? ನನಗ್ ಮದ್ವೆ ಆಗತ್ತಾ ಅಂದ್ರೆ? ನೀನು ಮದ್ವೆನೇ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ನೀನೇನ್ ಟೆನ್ಷನ್ ಮಾಡ್ಕೊಬೇಡ. ಸರ್, ನನ್ನ ಮದ್ವೆಗೆ ಲೀವ್ ಬೇಕಾಗಿತ್ತು, ಅದನ್ನ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಆಫೀಸಲ್ಲಿ ಚೆನ್ನಾಗಿರೋ ಹುಡುಗಿ ಅಂದ್ರೆ ಇವಳೊಬ್ಳೆ. ಇವಳು ಹೊಟ್ಟೋಗ್ಬಿಟ್ರೆ ಆಫೀಸಿಗೆ ಬರೋ ಮೂಡೇ ಇರಲ್ಲ. ಸೊ ಲೀವ್. ಓ, ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗು. ಆಫೀಸ್ ನಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ. ನೀನು ಮದುವೆನ ಆಮೇಲೆ ಮಾಡ್ಕೋ, ಈಗ ಹೋಗಿ ಆಫೀಸ್ ಕೆಲಸ ಮಾಡು. ಸರ್, ನಾನು ಲೀವ್ ಕೇಳ್ತಾ ಇರೋದು ಟ್ರಿಪ್ ಹೋಗಕ್ಕಲ್ಲ, ನನ್ ಮದ್ವೆಗೆ. ಸರ್, ಈ ರೀಸನ್ಸ್ಗೆಲ್ಲ ನನ್ನ ಮದ್ವೆನ ಪೋಸ್ಟ್ಪೋನ್ ಮಾಡಕ್ ಆಗಲ್ಲ. ಆಗಲ್ಲ ಅಂದ್ರೆ ಏನ್ ಅರ್ಥ ಮಾರ್ಗಿ? ಈ ಆಫೀಸು ನಿನ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂತ ನಿನ್ಗೆ ಗೊತ್ತಿದ್ಯಾ? ಸರ್, ಈ ಮಾತೆಲ್ಲ ಅಪ್ರಿಸಿಯೇಷನ್ ಟೈಮಲ್ಲಿ, ಹೈಕ್ ಟೈಮಲ್ಲಿ, ಪ್ರಮೋಷನ್ ಟೈಮಲ್ಲೆಲ್ಲ ಬರೋದೇ ಇಲ್ಲ. ಬರೀ ಲೀವ್ ಕೇಳಿದಾಗ ಮಾತ್ರ ಬರುತ್ತಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನನಗೆ ಲೀವ್ ಬೇಕೇ ಬೇಕು. ಯು ಆರ್ ಆರ್ಡರಿಂಗ್ ಮೀ? ಐ ಆಮ್ ದಿ ಬಾಸ್ ಹಿಯರ್. ನಾನು ಹೇಳಿದ್ದೆ ನಡಿಬೇಕು, ರಜಾ ಕೊಡಕ್ಕಾಗಲ್ಲ. ಸರ್, ನನ್ 40 CL ಬಾಕಿ ಇದೆ ಸರ್. ಅದ್ರಲ್ಲಿ ನಾನು ಕೇಳ್ತಿರೋದು ಜಸ್ಟ್ 1 ವೀಕ್ ಅಷ್ಟೇ. ಪ್ಲೀಸ್. ಆಗಲ್ಲ, ಮದುವೆಗಿಂತ ನನ್ನ ಕೆಲಸ ಮುಖ್ಯ. ಆದ್ರೆ ನನಗೆ ನನ್ನ ಲೈಫ್, ನನ್ನ ಮದ್ವೆ, ನನ್ನ ಲವ್ವೇ ಮುಖ್ಯ. ನನ್ನ ಮದ್ವೆ ಆದ್ಮೇಲೆ ನನ್ನ ಬಾಲಾಜಿ ಫಾರಿನ್ ಕರ್ಕೊಂಡು ಹೋಗಿ ಆರಾಮಾಗಿ ನನ್ನ ಲೈಫ್ ಸೆಟಲ್ ಮಾಡ್ತಾನೆ. ಈ ಆಫೀಸಲ್ಲಿ ನಿಮ್ಮ ಹತ್ರ ಹೀಗೆಲ್ಲ ಅನ್ನಿಸ್ಕೊಳ್ಳೋ ಕರ್ಮ ನನಗೂ ಇಲ್ಲ ಸರ್. ರಜಾ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ. ನಾನು ಈಗಲೇ ಈ ಕ್ಷಣನೇ ರಿಸೈನ್ ಮಾಡ್ತಾ ಇದ್ದೀನಿ. ಗುಡ್ ಬೈ. ಮಾರಿಗೆ ಇನ್ನೇನಾದ್ರೂ ಮರ್ತಿದ್ದೀನಾ? ಅಕ್ಕ, ಬಾಸಿಂಗನೇ ಮರ್ತಿದ್ಯಾ? ಅಯ್ಯೋ, ಫಾರಿನ್ ಹುಡುಗ ಬಾಸಿಂಗ್ ಆಯ್ಕಂತ. ಕಾಶಿ, ಬಾಸಿಂಗ ಟೋಪಿ ಎರಡು ಒಂದೇ. ಹಾಕೋಕೆ ವಿದೇಶಿಯವನಾದ್ರೇನು ದೇಶಿಯವನಾದ್ರೇನು? ಮಾವ ಸುಮ್ಮನೆ ತಮಾಷೆ ಗಂಧಮ್ಮ. ಹಾಗೆ ಬರ್ಕೊಳ್ಳಿ, ಅಕ್ಷತೆ ಬರ್ಕೊಳ್ಳಿ. ಮಾವ, ಅವ್ರ ಪದ್ಧತಿ ಬೇರೆ, ನಮ್ ಪದ್ಧತಿ ಬೇರೆ. ಹುಡುಗನ ಹೆಸರು ಬಾಲಾಜಿ ಅಂದ್ಮೇಲೆ ಹುಡುಗನ ಪದ್ಧತಿ ಪ್ರಕಾರ ದೇವಸ್ಥಾನದಲ್ಲಿ, ಹುಡುಗಿ ಪದ್ಧತಿ ಪ್ರಕಾರ ಚರ್ಚಲ್ಲಿ ಅರೇಂಜ್ ಮಾಡ್ರೆ ಲೈಕ್ ಇರುತ್ತೆ. ಕರೆಕ್ಟ್. ಕೊನೆಯದಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದ್ವೆನ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಯಾರು ಕೆಮ್ಮಂಗಿಲ್ಲ. ಯಾಕಮ್ಮ ನನ್ನ ನೋಡ್ಕೊಂಡೇ ಹೇಳ್ತಿದ್ಯಾ? ಕೆಮ್ಮಂಗಿಲ್ಲ ಅಂತ ಹೇಳ್ದಾಗ್ಲೆಲ್ಲ ಕೆಮ್ತಿರ್ತಿರಲ್ಲ ಮಾವ, ಅದಕ್ಕೆ. ಹೌದು, ಈ ವಿಷಯದಲ್ಲಿ ಯಾರು ಕೆಮ್ಮಂಗಿಲ್ಲ. ಸಾರಿ ಕಣಮ್ಮ, ಈಗ ನಿಜವಾಗ್ಲೂ ಕೆಮ್ಮು ಬಂದ್ಬಿಡ್ತು. ಕೆಮ್ಬಿಟ್ಟೆ. ಇರ್ಲಿ ಬಿಡಿ ಯಜಮಾನ್ರೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಹುಡುಗ ಹುಡುಗಿಗೆ ಯಾವ ಪದ್ಧತಿಯಲ್ಲಿ ಮದುವೆ ಆಯ್ಕೊಂಬ ಆಸೆ ಇತ್ತೋ ಅದರಲ್ಲೇ ಮಾಡ್ರೆ ಆಯ್ತು. ಚರ್ಚಿಗೆ ನಾನು ಹೇಳಿರ್ತೀನಿ, ದೇವಸ್ಥಾನಕ್ಕೆ ನಾನು ಹೇಳಿರ್ತೀನಿ. ಹಾಗಿದ್ಮೇಲೆ ಎರಡೂ ಕಡೆ ಮುಗಿಸ್ಕೊಂಡೆ ಹೊರಡುವ. ಗಂಡು ಹೆಣ್ಣಿಗೆ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ವಿಮಾನ ಹರಿಸೋ ಜವಾಬ್ದಾರಿ ನಾನು. ಅಲ್ಲ ಅಂದ್ರೆ ವಿಮಾನ ಹನಿಮೂನಿಗೆ. ಆಹಾ, ಪ್ರೇಮಿಗಳನ್ನ ಒಂದು ಮಾಡೋದಕ್ಕೆ ಅದೆಷ್ಟೊಂದು ಉತ್ಸಾಹದಿಂದ ಕಾಯ್ತಿದ್ದೀರಪ್ಪ. ನಮ್ಗೆಷ್ಟೇ ಕಷ್ಟ ನೋವು ಬಂದರೂ ನಾವು ಯಾಕೆ ಖುಷಿಯಾಗಿದ್ದೀವಿ ಅಂದರೆ ನಾವು ಮತ್ತೊಬ್ಬರ ಖುಷಿಗೋಸ್ಕರನೇ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಆ ಭಗವಂತ ನಮ್ಮ ಖುಷಿಗೋಸ್ಕರ ಯೋಚನೆ ಮಾಡ್ತಾ ಇರ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಮಾವ, ಎಲ್ಲ ಭಗವಂತನ ದಯೆ. ಮಾರ್ಗಿ ಮೇಡಮ್, ಏನೇ ಆದರೂ ನೀವು ಡೀಲಿಂಗ್ ರಾಜು ಅವ್ರ ಹತ್ರ ಅಷ್ಟೊಂದು ಕೋಪದಲ್ಲಿ ಮಾತಾಡಬಾರ್ದಾಗಿತ್ತು. ಸರ್, ಹಾಗೆ ಮಾತಾಡಿಲ್ಲ ಅಂದರೆ ಅವ್ರು ರಜಾ ಕೊಡ್ತಾ ಇರಲಿಲ್ಲ ಸರ್. ಇಷ್ಟಕ್ಕೂ ನನಗೆ ಕೆಲಸ ಏನಕ್ಕೆ ಬೇಕು? ಬಾಲಾಜಿ ನನಗೆ ಪ್ರಾಮಿಸ್ ಮಾಡಿದ್ದಾನೆ, ನನ್ನ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ನಾನು ಈ ಕೆಲಸ ಮಾಡ್ತಾ ಇದ್ದಿದ್ದೆ ಅಮ್ಮಂಗೋಸ್ಕರ ಸರ್. ಇನ್ಮೇಲೆ ಬಾಲಾಜಿ ಇದ್ದಾನೆ, ನನಗೆ ಈ ಕೆಲಸದ ಅವಶ್ಯಕತೆ ಆದರೂ ಏನಿದೆ ಹೇಳಿ? ಬೇಡಮ್ಮ, ಕೆಲಸ ಕೈನಲ್ಲಿರೋವಾಗ ಇರೋ ಕೆಲಸ ಬಿಡ್ಬೋದು, ಆದರೆ ಇರೋ ಕೆಲಸ ಬಿಟ್ಟು ಖಾಲಿ ಕೈ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ನಾಗರಾಜ್ ಸರ್, ನನಗೆ ಮದುವೆ ಆಗ್ತಿದೆ, ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಿಂದಾನೆ ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿದ್ದು.
ಆದ್ರೂ ಮದುವೆಗಳಾಗೋವರೆಗೂ ವೆಯ್ಟ್ಗಳು ಮಾಡ್ಬೋದು ಅಂತ ನನ್ನ ಒಪಿನಿಯನ್ಗಳು. ಇಲ್ಲ ಬಾಬು, ನನಗೆ ಈ ಡೀಲಿಂಗ್ ರಾಜ್ ಮುಖಾನ ಸಹಿಸ್ಕೊಂಡು ಸಾಕಾಗೋಗಿದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಈ ಆಫೀಸಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳನ್ನ ಅವ್ನು ಹೇಗೆ ನೋಡ್ತಾನೆ ಅಂತ? ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಇವತ್ತರೆಗೂ ಈ ವಿಷಯ ನೀವು ಹೇಳೇ ಇಲ್ಲ. ಹೇಳಿದ್ರೆ ಏನು ಪ್ರಯೋಜನ ಸರ್? ಏನು ಅವ್ರಿಗೆ ಹೊಡೆದು ಬೈದು ಬುದ್ಧಿ ಹೇಳ್ತೀರಾ? ಇಲ್ಲ ತಾನೆ. ಪ್ರತಿಯೊಂದು ಆಫೀಸಲ್ಲೂ ಈ ಥರ ಡೀಲಿಂಗ್ ರಾಜ್ಗಳು ಇದ್ದೇ ಇರ್ತಾರೆ. ಅವ್ರು ಅಪ್ರೋಚ್ ಮಾಡೋದೇ ಗೊತ್ತಾಗಲ್ಲ. ಎಲ್ಲದಕ್ಕೂ ಓಕೆ ಅನ್ನೋ ಹಾಗಿದ್ರೆ ನೈಸಾಗಿ ಮಾತಾಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊತಾರೆ. ಸ್ಟ್ರಿಕ್ಟ್ ಆಗಿದ್ರು ಟ್ರೈ ಮಾಡೋದನ್ನ ಬಿಡಲ್ಲ. ಇವ್ರು ಮಾಡೋ ತಪ್ಪಿಗೆ ಸಾಕ್ಷಿ ಸಿಗಲ್ಲ, ಸಿಕ್ಕಿದ್ರು ಅದನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀವಿ ಅನ್ನೋ ಭಯ. ಆ ಭಯನೇ ಇವ್ರುಗಳಿಗೆ ಬಂಡವಾಳ. ಮದುವೆ ಆಗದೆ ಇರೋ ಹುಡುಗಿರಂದ್ರೆ ಸಾಕು, ಜೊಲ್ ಸುರ್ಸ್ಕೊಂಡು ಬಂದ್ಬಿಡ್ತಾರೆ. ನನ್ನ ಫ್ರೆಂಡ್ ಒಬ್ಳು ಈ ಥರದ ಸಮಸ್ಯೆನ ನೋಡಿ ಮದುವೆ ಆಗಿಲ್ಲ ಅಂದ್ರೂ ತಾಳಿ ಕಾಲುಂಗ್ರ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಅವಾಗಾದ್ರೂ ಇಂಥವ್ರ ಟಾರ್ಚರ್ ಕಡಿಮೆ ಆಗ್ಬೋದು ಅಂತ. ಕೆಲವ್ರಂತೂ ಹೇಗಿದ್ರು ಬಿಡಲ್ಲ. ನನಗಿದ್ನೆಲ್ಲ ಇನ್ನು ಮುಂದೆ ಸಹಿಸ್ಕೊಳಕ್ಕಾಗಲ್ಲ ಶಿವ ಸರ್. ನನಗೆ ನನ್ನ ಬಾಲಾಜಿ ಇದ್ದಾನೆ, ಅವ್ನು ನನ್ನ ಲೈಫಿಗೆ ಬಂದು ನನ್ನ ಮದುವೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನಮಗಿದು ಗೊತ್ತಾಗಲೇ ಇಲ್ಲ ಮೇಡಮ್, ಸಾರಿ. ಅಯ್ಯೋ ಶಿವ ಸರ್, ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅಟ್ಲೀಸ್ಟ್ ನೀವುಗಳು ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ರಲ್ಲ, ಅಷ್ಟು ಸಾಕು. ನಮ್ಮ ಬಾಸ್ ಮೇಲೆ ಕಂಪ್ಲೇಂಟಾ? ನೀನು ಕೆಲಸದಲ್ಲೇ ಮುಂದುವರೆದಿದ್ರೆ ಹಾಕ್ಕೊಡ್ತಿದ್ದೆ. ಈಗ ನೀನೇ ಬಿಟ್ಟು ಹೋಗ್ತಿದ್ಯಲ್ಲ, ಇಟ್ಸ್ ಓಕೆ. ಹಾಂ, ಒಳ್ಳೇದಾಗಲಿ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್. ರೆಸಿಗ್ನೇಷನ್ನ ಮೇಲಲ್ಲಿ ಕಳಿಸ್ತೀನಿ. ಶಿವ ಸರ್, ನನ್ನ ಜೊತೆ ಸ್ವಲ್ಪ ಬ್ಯಾಂಕಿಗೆ ಬರ್ತೀರಾ? ಬ್ಯಾಂಕಾ? ಯಾಕೆ ಮೇಡಮ್? ಬಾಲಾಜಿಗೆ 10 lakh ಬೇಕಾಗಿತ್ತಂತೆ. ಅದು ಅರ್ಜೆಂಟಾಗಿ ಪರ್ಸನಲ್ ಲೋನಿಗೆ ಅಪ್ಲೈ ಮಾಡಿದ್ದೆ. ಸೊ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬರೋದಿತ್ತು, ಅದಕ್ಕೆ. ಅಲ್ಲ ಮೇಡಮ್, ಫಾರಿನ್ನು ವೆಲ್ ಸೆಟಲ್ಡ್ ಅಂತೆಲ್ಲ ಹೇಳಿದ್ರೆ. ಫಾರಿನ್ನು ವೆಲ್ ಸೆಟಲ್ಡು ಎಲ್ಲ ನಿಜಾನೇ ಸರ್, ಆದರೆ ಅದನ್ನೆಲ್ಲ ಬಿಟ್ಟು ನನಗೋಸ್ಕರ ಇಂಡಿಯಾಗೆ ಬರ್ತಿದ್ದಾನೆ. ಅದಕ್ಕೆ ಮುಂಚೆ ಅಲ್ಲಿ ಏನೋ ಸ್ವಲ್ಪ ಕಮಿಟ್ಮೆಂಟ್ ಇದೆಯಂತೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ 10 lakh ಬೇಕು ಅಂತ ಕೇಳಿದ್ದಾನೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಎಲ್ಲೋ ತಪ್ಪಾಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮಾರ್ಗಿ ಮೇಡಮ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. 10 ಲಕ್ಷ ಅನ್ನೋದು ಏನು ಕಮ್ಮಿ ಅಮೌಂಟ್ ಅಲ್ಲ. ಫಾರಿನ್ನು ಅಂತ. ಸರ್ ಪ್ಲೀಸ್, ನೀವು ನನ್ನ ಪ್ರೀತಿ ಬಗ್ಗೆ ಬಾಲಾಜಿ ಬಗ್ಗೆ ಏನೇನೋ ಮಾತಾಡಬೇಡಿ. ನನಗೆ ನನ್ನ ಕೆಲಸ ಹಣಕ್ಕಿಂತ ನನ್ನ ಬಾಲಾಜಿನೇ ಮುಖ್ಯ. ನೀವು ನನ್ನ ಜೊತೆ ಬರೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಥ್ಯಾಂಕ್ಸ್. ಅಲ್ಲ ಮಾರ್ಗಿ ಮೇಡಮ್, ಏನು ಶಾಪ್ನೇ ಇದು? ಮಾರ್ಗಿ ಎಲ್ಲೋ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಶಿವು. ಹೌದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಅವ್ರು ಅಷ್ಟೊಂದು ಕಾರವಾಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಏನೋ ಒಟ್ಟಿನಲ್ಲಿ ಅವ್ರಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.